ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ MA ಇತಿಹಾಸ 3ನೇ ಸೆಮಿಸ್ಟರ್ ಒಂದು ಪ್ರಮುಖ ಪತ್ರಿಕೆ, ಅದುವೇ ಯುರೋಪಿನ ಇತಿಹಾಸ. ಹಾಗಾದ್ರೆ ಈ ಯುರೋಪಿನ ಇತಿಹಾಸದಲ್ಲಿ ಮೊದಲನೇ ಅಧ್ಯಾಯವನ್ನು ಕುರಿತು ನೋಡ್ತಾ ಹೋದ್ರೆ ಅದರಲ್ಲಿ ತುಂಬಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ರಿಪೀಟ್ ಆಗಿರುವ ಪ್ರಶ್ನೆ ಯಾವ್ದಪ್ಪ ಅಂತ ನಾವು ನೋಡ್ತಾ ಹೋದ್ರೆ 1815ರಿಂದ 1848ರವರೆಗಿನ ಯುರೋಪಿನಲ್ಲಿ ಮೆಟರ್ನಿಕನ ಪಾತ್ರ. ಯಾರು ಈ ಮೆಟರ್ನಿಕ್? ಈತ ಸಂಪ್ರದಾಯವಾದಿ ಯುರೋಪಿನ ವಾಸ್ತುಶಿಲ್ಪಿ ಅಂತಾನೆ ಹೇಳಲಾಗಿದೆ. ಹಾಗಾದ್ರೆ ನಾವು ಇವನ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಯಾಕಂದ್ರೆ ಎಕ್ಸಾಮಿನ ದೃಷ್ಟಿಕೋನದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಆಗಿದೆ. ಹಾಗಾದ್ರೆ ನಾವು ಇತಿಹಾಸವನ್ನು ನೋಡ್ತಾ ಹೋದ್ರೆ ಏನಾಗುತ್ತೆ? 19ನೇ ಶತಮಾನದ ಯುರೋಪ್ ಇತಿಹಾಸದಲ್ಲಿ ಕ್ಲೆಮೆನ್ಸ್ ವಾನ್ ಮೆಟರ್ನಿಕ್, ಪೂರ್ತಿ ಹೆಸರು ಕ್ಲೆಮೆನ್ಸ್ ವಾನ್ಸ್ ಮೆಟರ್ನಿಕ್, ಒಂದು ಅತ್ಯಂತ ಪ್ರಭಾವಶಾಲಿ ಮತ್ತು ವಿವಾದಾತ್ಮಕ ರಾಜ್ಯ ಮುತ್ಸದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವನು ಆಸ್ಟ್ರಿಯಾ ಸಾಮ್ರಾಜ್ಯ ವಿದೇಶಾಂಗ ಮಂತ್ರಿ ಮತ್ತು ನಂತರ ಚಾನ್ಸಲರ್ ಆಗಿ ದೀರ್ಘಕಾಲ ಸೇವೆ ಸಲ್ಲಿಸಿದವನು. ಯಾರು? ಈ ಕ್ಲೆಮೆನ್ಸ್ ವಾನ್ ಮೆಟರ್ನಿಕ್ ಅನ್ನೋನು. ಯುರೋಪಿನ ರಾಜಕೀಯವನ್ನು ರೂಪಿಸುವಲ್ಲಿ ಅಮೋಘ ಪಾತ್ರ ವಹಿಸುತ್ತಾನೆ. ಅವನ ರಾಜ್ಯಕ್ಕೆ ಸಂಬಂಧಿಸಿದ ನೀತಿಗಳನ್ನು, ಕ್ರಮಗಳನ್ನು, ಚಿಂತನೆಗಳನ್ನು ಇಂದಿಗೂ ಇತಿಹಾಸಕಾರ ಚರ್ಚೆ ವಿಷಯವಾಗಿದೆ. ಯಾರ ಬಗ್ಗೆನೂ ಮಾತಾಡ್ತಾ ಇದೀವಿ? ಕ್ಲೆಮೆಂಟ್ ವಾನ್ ಮೆಟರ್ನಿಕ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ ನೆಪೋಲಿಯನ್ ಯುದ್ಧಗಳ ಅಂತ್ಯ ಅಂದ್ರೆ 1815ರಲ್ಲಿ ಕ್ರಾಂತಿ ಮತ್ತು ರಾಷ್ಟ್ರೀಯತಾ ಅಲೆಯಿಂದ ಸಂಕ್ಷೋಭಿತವಾಗಿದ್ದ ಯುರೋಪ್ ಖಂಡದಲ್ಲಿ ಹಳೆಯ ಸಾಂಪ್ರದಾಯಿಕ ರಾಜ್ಯ ವ್ಯವಸ್ಥೆ ಪುನಃ ಸ್ಥಾಪಿಸಲು ಮೆಟರ್ನಿಕ್ ನಿರ್ಣಾಯಕ ಪಾತ್ರ ವಹಿಸುತ್ತಾನೆ. ಅವರ ಗ್ರಹಿಕೆ ಸಾಮಾಜಿಕ ಕ್ರಾಂತಿಯಾಗಿರುತ್ತೆ, ಉದಾರವಾದ ಅಥವಾ ರಾಷ್ಟ್ರೀಯತಾವಾದ ಚಳುವಳಿಯನ್ನು ಯುರೋಪ್ ಸ್ಥಿರತೆಗೆ ಭಯಂಕರ ಬೆದರಿಕೆಯನ್ನು ಉಂಟು ಮಾಡಿತು ಅಂತಾನೆ ಹೇಳ್ಬೋದು. ಈ ಎಲ್ಲಾ ಕಾರಣಗಳಿಂದ ಅವರು ಈ ಎಲ್ಲಾ ಶಕ್ತಿಗಳನ್ನು ಹಣಿಯಿಸಲು ಮತ್ತು ಹಳೆಯ ರಾಜ್ಯ ವ್ಯವಸ್ಥೆಯನ್ನು ಕಾಪಾಡಲು ತಮ್ಮ ಸಂಪೂರ್ಣ ರಾಜ್ಯ ಕೌಶಲ್ಯವನ್ನು ಬಳಸಿದ ವ್ಯಕ್ತಿಯೇ ಕ್ಲೆಮೆನ್ಸ್ ವಾನ್ ಮೆಟರ್ನಿಕ್ ಅಂತಾನೆ ಹೇಳ್ಬೋದು. 1818ರ ವಿಯೆನ್ನಾ ಕಾಂಗ್ರೆಸ್ ನಿಂದ 1848ರ ಕ್ರಾಂತಿಯವರೆಗೆ ಮೆಟರ್ನಿಕ್ ಯುರೋಪ್ ರಾಜಕಾರಣದ ಕೇಂದ್ರ ಬಿಂದುವಾಗಿ ಪ್ರಚಲಿತನಾಗ್ತಾನೆ. ಈ 30 ವರ್ಷ ಏನಿದೆಯಲ್ಲ, ಈ 30 ವರ್ಷ ಅವಧಿಯಲ್ಲಿ ಅನೇಕ ಇತಿಹಾಸಕಾರರು ಮೆಟರ್ನಿಕ್ ಯುಗ ಎಂದೇ ಕರೆದಿದ್ದಾರೆ. ಯಾವ ಯುಗವನ್ನ? 1815ರಿಂದ 1848 ಈ ಯುಗ ಏನಿದೆಯಲ್ಲ, ಇದನ್ನ ಇತಿಹಾಸಕಾರರು ಮೆಟರ್ನಿಕ್ ಯುಗ ಎಂದೇ ಕರೆದಿದ್ದಾರೆ. ಈ ಪ್ರಶ್ನೆಯಲ್ಲಿ ನಾವು ನೋಡೋದೇನಂದ್ರೆ ಮೆಟರ್ನಿಕ್ನ ಜೀವನ ಆಗಿರ್ಬೋದು, ಅವನ ಪರಿಚಯ, ವಿಯೆನ್ನಾ ಕಾಂಗ್ರೆಸ್ ನಲ್ಲಿ ಅವನ ಪಾತ್ರ, ಮೆಟರ್ನಿಕ್ ವ್ಯವಸ್ಥೆ ಅಥವಾ ಕಾನ್ಸರ್ವೇಟಿವ್ ಆರ್ಡರ್ ಅಂತ ಕರಿತೀವಿ, ಮತ್ತು ದಮನ ನೀತಿ, ರಾಷ್ಟ್ರೀಯ ಚಳುವಳಿಯ ಮೇಲೆ ಅವನ ಪ್ರಭಾವ ಹೇಗಿತ್ತು, ಮತ್ತು ಅಂತಿಮವಾಗಿ ಅವನ ಪತನವನ್ನು ಕುರಿತು ಈ ಒಂದು ತರಗತಿಯಲ್ಲಿ ನಾವು ನೋಡೋಣ. ಹಾಗಾದ್ರೆ ವಿಷಯಕ್ಕೆ ಬರೋಣ. ಇವನ ಜೀವನ ಮತ್ತು ಪರಿಚಯ, ಜೀವನ ಮತ್ತು ರಾಜಕೀಯ ಉದಯ ಹೇಗಾಯ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಕ್ಲೆಮೆನ್ಸ್ ವೆನ್ಸೆಲ್ ನೆಪೋಮುಕ್ ಲೊಥಾರ್ ವಾನ್ ಮೆಟರ್ನಿಕ್, ಇವನ ಪೂರ್ತಿ ಹೆಸರು ಮತ್ತೆ ಹೇಳ್ತೀನಿ. ಇವನ ಪೂರ್ತಿ ಹೆಸರು ಏನಪ್ಪಾ ಅಂದ್ರೆ, ಮೆಟರ್ನಿಕ್ನ ಪೂರ್ತಿ ಹೆಸರು ಕ್ಲೆಮೆನ್ಸ್ ವೆನ್ಸೆಲ್ ನೆಪೋಮುಕ್ ಲೊಥಾರ್ ವಾನ್ ಮೆಟರ್ನಿಕ್. ಸೊ ಇವನ ಒಂದು ಕಾಲವನ್ನು ನಾವು ನೋಡ್ತಾ ಹೋದ್ರೆ 1773 ಮೇ 15ರಂದು ಈಗಿನ ರೈನ್ಲ್ಯಾಂಡ್ ಅಂದ್ರೆ ಇದರ ಹಳೆಯ ಹೆಸರು ಕೊಬ್ಲೆನ್ಸು ಅಂತ ಕರಿತೀವಿ. ರೈನ್ಲ್ಯಾಂಡ್ ಪ್ರಸ್ತುತ ಅಲ್ಲಿ ಒಂದು ಶ್ರೀಮಂತ ಜರ್ಮನ್ ಕುಟುಂಬದಲ್ಲಿ ಜನಿಸ್ತಾನೆ. ಅವನ ತಂದೆ ಆಸ್ಟ್ರಿಯಾ ಸಾಮ್ರಾಜ್ಯದ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಇವನು ಯಾವುದೋ ಒಂದು ಬಡ ಕುಟುಂಬದಲ್ಲಿ ಜನಿಸಿಲ್ಲ. ಈ ಕಾರಣ ಮೆಟರ್ನಿಕ್ ತನ್ನ ಬಾಲ್ಯದಿಂದಲೇ ಏನಾಗುತ್ತೆ, ಅವನ ಒಳಗೆ ರಾಜನೀತಿ ಮತ್ತು ಅಂತಾರಾಷ್ಟ್ರೀಯ ವ್ಯವಸ್ಥೆಗಳ ಬಗ್ಗೆ ಆಳವಾದ ಪರಿಚಯ ಉಂಟಾಗುತ್ತೆ. ಸ್ಟ್ರಾಸ್ಬರ್ಗ್ ಮತ್ತು ಮೈನ್ಸ್ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಪಡಿತಾನೆ ಮೆಟರ್ನಿಕ್. ಅಲ್ಲಿ
ಫ್ರಾನ್ಸ್ ಕ್ರಾಂತಿಯ ಆಹ್ವಾನ ಮತ್ತು ಅಂಧಾದುದಿ ಬಾಲ್ಯದಲ್ಲಿ ಇವನಿಗೆ ಕಂಡುಹಿಡಿತಾನೆ. ಅದು ಅವನ ಕ್ರಾಂತಿ ಮತ್ತು ಉದಾರ ಚಳುವಳಿಯ ಮೇಲೆ ತೀವ್ರ ಅಸಮ್ಮತಿ ಮೂಡಿಸುತ್ತೆ. ಸೊ ಹೀಗಿರುವಾಗ 1801ರಲ್ಲಿ ಮೆಟರ್ನಿಕ್ ಆಸ್ಟ್ರಿಯಾ ರಾಜ್ಯ ಸೇವೆಗೆ ಸೇರ್ತಾನೆ. ಏನ್ ಮಾಡ್ತಾನೆ? ಆಸ್ಟ್ರಿಯಾ ರಾಜ್ಯ ಸೇವೆಗೆ ಸೇರ್ತಾನೆ. ಪ್ಯಾರಿಸ್ ನಲ್ಲಿ ನೆಪೋಲಿಯನ್ ಮತ್ತು ಅವನ ಆಸ್ಥಾನದ ನೇರ ಅನುಭವ ಅವರ ರಾಜ್ಯ ಕೌಶಲ್ಯ ಮತ್ತಷ್ಟು ಬಿಗಿಸಿತು ಅಂತಾನೆ ಹೇಳ್ಬೋದು. ಇನ್ನು ನೆಪೋಲಿಯನ್ ತನ್ನ ಮಗಳನ್ನು ಆಸ್ಟ್ರಿಯಾ ರಾಜಕುಮಾರ 2ನೇ ಫ್ರಾನ್ಸ್ಗೆ ಮದುವೆ ಮಾಡಿಸಿಕೊಡುವಲ್ಲಿ ಮೆಟರ್ನಿಕ್ನ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿನೇ ಹೇಳ್ಬೋದು. ಯಾಕಂದ್ರೆ ತನ್ನ ರಾಜ್ಯ ಕೌಶಲ್ಯವನ್ನು ಇದು ಸಾಬೀತುಪಡಿಸುತ್ತೆ. ಯಾರ ರಾಜ್ಯ ಕೌಶಲ್ಯ? ಮೆಟರ್ನಿಕ್ನ ರಾಜ್ಯ ಕೌಶಲ್ಯ. ಇನ್ನು 1809ರಲ್ಲಿ ಮೆಟರ್ನಿಕ್ ಆಸ್ಟ್ರಿಯಾ ವಿದೇಶಾಂಗ ಮಂತ್ರಿ ಸ್ಥಾನಕ್ಕೆ ಇರ್ತಾನೆ. ಇಲ್ಲಿ ಆಸ್ಟ್ರಿಯಾ ನೆನ್ಪಿಟ್ಕೊಳ್ಳಿ. 1809. ಈ ಸ್ಥಾನ ಅವನ ರಾಜ್ಯ ನೀತಿ ಸಾಮರ್ಥ್ಯ ಪ್ರದರ್ಶಿಸಲು ವಿಶಾಲ ವೇದಿಕೆಯನ್ನು ಒದಗಿಸಿತು. ಸೊ ಈ ಸಂದರ್ಭದಲ್ಲಿ ನೆಪೋಲಿಯನ್ ಸಾಮ್ರಾಜ್ಯ ಕ್ಷೀಣಿಸುತ್ತಿದ್ದ ಸಂದರ್ಭದಲ್ಲಿ ಮೆಟರ್ನಿಕ್ ಆಸ್ಟ್ರಿಯಾ ಫ್ರಾನ್ಸ್ ವಿರೋಧಿ ಒಕ್ಕೂಟದಲ್ಲಿ ಸೇರಲು ಮನವೊಲಿಸ್ತಾನೆ. 1813 ನೆನ್ಪಿಟ್ಕೊಳ್ಳಿ. 1813 ಲೈಪ್ಜಿಗ್ ಯುದ್ಧ ಮತ್ತು 1814ರ ಪ್ಯಾರಿಸ್ ಒಪ್ಪಂದ ಸಾಧ್ಯವಾಗಲು ನೆರವಾಗ್ತಾನೆ ಯಾರು? ಮೆಟರ್ನಿಕ್. ಇದರ ಫಲವಾಗಿ ಅವನಿಗೆ ಫಸ್ಟ್ ವಾನ್ ಮೆಟರ್ನಿಕ್ ಎಂಬ ಒಂದು ಪದವಿ ದೊರಕಿತು ಅಥವಾ ಉಪಾಧಿ ಲಭಿಸಿತು. ಇನ್ನು ವಿಯೆನ್ನಾ ಕಾಂಗ್ರೆಸ್ 1815 ನಾವು ನೋಡ್ತೀವಲ್ಲ, ಅದರಲ್ಲಿ ಇವನ ಒಂದು ಪಾತ್ರವನ್ನು ನಾವು ನೋಡ್ಬೇಕು. ಯಾರ ಪಾತ್ರ? ಮೆಟರ್ನಿಕ್ನ ಪಾತ್ರ. ಹಾಗಾದ್ರೆ ಏನಪ್ಪ ನೆಪೋಲಿಯನ್ ಯುದ್ಧಗಳ ಅಂತ್ಯದ ನಂತರ 1814ರಿಂದ 1815ರಲ್ಲಿ ಆಸ್ಟ್ರಿಯಾ ರಾಜಧಾನಿ ವಿಯೆನ್ನಾದಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಸಮ್ಮೇಳನವನ್ನು ನಡೆಯುತ್ತೆ. ಯುರೋಪ್ ಪ್ರಮುಖ ರಾಷ್ಟ್ರದೊರೆಗಳು, ರಾಜರು, ಮುತ್ಸದ್ದಿಗಳು ಮತ್ತು ಪ್ರಜಾಪ್ರತಿನಿಧಿಗಳು ಭಾಗವಹಿಸಿದ ಈ ಕಾಂಗ್ರೆಸ್ ನಲ್ಲಿ ನೆಪೋಲಿಯನ್ ಕೆಡವಿ ಹಾಕಿದ ಯುರೋಪ್ ರಾಜ್ಯ ನಕ್ಷೆ ಮತ್ತೆ ಬರೆಯಲಾಯಿತು. ಈ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ವಹಿಸಿ ಅದರ ದಿಕ್ಕು ನಿರ್ಧರಿಸಿದವನು ಬೇರೆ ಯಾರೂ ಅಲ್ಲ, ಸ್ವತಃ ಕ್ಲೆಮೆನ್ಸ್ ವಾನ್ ಮೆಟರ್ನಿಕ್. ಆ ಒಂದು ಕಾರಣದಿಂದಲೇ ಈ ವಿಯೆನ್ನಾ ಕಾಂಗ್ರೆಸ್ ತುಂಬಾನೇ ಇಂಪಾರ್ಟೆಂಟ್. ವಿಯೆನ್ನಾ ಕಾಂಗ್ರೆಸ್ ಸ್ಥಾಪಿಸಲು ಪ್ರಯತ್ನಿಸಿದ 3 ಮೂಲ ತತ್ವ ಇಡೀ ಯುರೋಪ್ ರಾಜಕೀಯ ಮುಂದಿನ 3 ದಶಕಗಳ ಕಾಲ ರೂಪಿಸಿದೆ ಅಂತಾನೆ ಹೇಳ್ಬೋದು. ಮೊದಲನೆಯದು ವೈಧತಾ ತತ್ವ, ಪ್ರಿನ್ಸಿಪಲ್ ಆಫ್ ಲೆಜಿಟಿಮಸಿ ಅಂತ ಕರೀತೀವಿ. ಇದರ ಪ್ರಕಾರ ನೆಪೋಲಿಯನ್ ಆಡಳಿತ ಮೊದಲು ಅಸ್ತಿತ್ವದ ರಾಜಮನೆತನಗಳು ಮತ್ತು ಮತ್ತೆ ಸ್ಥಾಪಿಸಬೇಕು ಅಂತ ಈ ತತ್ವ ಹೇಳುತ್ತೆ, ಮತ್ತು ಅವರ ಆಡಳಿತ ಮಾನ್ಯ ಮಾಡಬೇಕು ಎಂಬ ಕಲ್ಪನೆ ಅಳವಡಿಸಲಾಯಿತು. ಫ್ರಾನ್ಸ್ ನಲ್ಲಿ ಬೂರ್ಬಾ ರಾಜಮನೆತನ, ಸ್ಪೇನ್ ನಲ್ಲಿ ಫರ್ಡಿನಾಂಡ್ ರಾಜಮನೆತನ, ಪೋಪ್ ರಾಜ್ಯ ಪುನಃ ಸ್ಥಾಪನೆ ಇದೇ ತತ್ವಾನ್ವಯಿಸಿ ಮಾಡಲಾಯಿತು. ಇನ್ನು 2ನೇ ತತ್ವವನ್ನು ನೋಡ್ತಾ ಹೋದ್ರೆ ಸಮತೋಲನ ಅಥವಾ ಶಕ್ತಿ ಸಮತೋಲನ ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪವರ್. ಯಾವ ಒಂದು ರಾಷ್ಟ್ರ ಅಥವಾ ಆಡಳಿತಗಾರನ ಇಡೀ ಯುರೋಪಿನ ಮೇಲೆ, ನೆನ್ಪಿಟ್ಕೊಳ್ಳಿ, ಇಡೀ ಯುರೋಪಿನ ಮೇಲೆ ಈ ರೀತಿಯಾದ ಪ್ರಾಬಲ್ಯವನ್ನು ಸಾಧಿಸದಂತೆ ಎಲ್ಲಾ ರಾಜ್ಯಗಳ ನಡುವೆ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕೆಂಬ ತತ್ವವನ್ನು ಈ ವಿಯೆನ್ನಾ ಕಾಂಗ್ರೆಸ್ ಅಳವಡಿಸಿಕೊಳ್ಳಲಾಯಿತು. ಇದರ ಅರ್ಥ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಮೆಟರ್ನಿಕ್ ಯುರೋಪ್ ರಾಜ್ಯಗಳ ನಡುವೆ ಒಂದು ಕನ್ಸರ್ಟ್ ಆಫ್ ಯುರೋಪ್ ಅಥವಾ ಮಹಾಶಕ್ತಿಗಳ ಒಕ್ಕೂಟ ರಚಿಸಿತು. ಅದು ಯುರೋಪ್ ಶಾಂತಿ ರಕ್ಷಕ ಪಡೆಯಾಗಬೇಕೆಂದು ಅವನು ಬಯಸಿದ್ದು. ಇನ್ನು 3ನೇ ತತ್ವವನ್ನು ನಾವು ನೋಡ್ತಾ ಹೋದ್ರೆ ಪರಿಹಾರ ಅಥವಾ ಪ್ರಾದೇಶಿಕ ಪರಿಹಾರ, ಕಾಂಪನ್ಸೇಷನ್ ಅಂತ ಕರಿತೀವಿ. ಯುದ್ಧದಲ್ಲಿ ನಷ್ಟ ಅನುಭವಿಸಿದ ರಾಷ್ಟ್ರಗಳಿಗೆ ಇತರೆಡೆ ಭೂಭಾಗ ನೀಡಿ ಸಮತೋಲನ ತರಬೇಕೆಂಬ ನೀತಿಯನ್ನು ಇವನು ಜಾರಿಗೆ ತರ್ತಾನೆ. ಇದರ ಪ್ರಕಾರ ರಷ್ಯಾ, ಆಸ್ಟ್ರಿಯಾ ಮತ್ತು ರಷ್ಯಾ ರಾಷ್ಟ್ರಗಳ ನಡುವೆ ಭೂ ವ್ಯವಸ್ಥೆ ಸುಗಮವಾಯಿತು. ಮೆಟರ್ನಿಕ್ನ ಚಾಣಕ್ಷತನ ನೋಡಿ, ಅವನ ಚಾಣಕ್ಷತನ ಆಸ್ಟ್ರಿಯಾದ ಪರವಾಗಿ ಇಟಲಿ ಮತ್ತು ಜರ್ಮನ್ ರಾಜ್ಯಗಳ ಮೇಲೆ ಅಧಿಕಾರ ಸ್ಥಾಪಿಸಿಕೊಂಡ. ಸೊ ಈ ವಿಯೆನ್ನಾ ಕಾಂಗ್ರೆಸ್ ನ ಪ್ರಮುಖ ಫಲಿತಾಂಶಗಳಂತ ನೋಡ್ತಾ ಹೋದ್ರೆ ಮೆಟರ್ನಿಕ್ನ ವ್ಯವಸ್ಥೆ
ಯುರೋಪ್ ಕೌನ್ಸಿಲ್ ಸ್ಥಾಪನೆ. ಇದರ ಅಡಿ ಆಸ್ಟ್ರಿಯಾ, ಪ್ರಷ್ಯಾ, ರಷ್ಯಾ ಮತ್ತು ಬ್ರಿಟನ್ ದೇಶಗಳು ಚತುರ್ರಾಷ್ಟ್ರ ಮೈತ್ರಿ, ಕ್ವಾಡ್ರಪಲ್ ಅಲೈನ್ಸ್ ಅಂತ ಕರಿತೀವಿ. 1818ರಲ್ಲಿ ಫ್ರಾನ್ಸ್ ಸೇರ್ಪಡೆಯಾಗಿ ಇದು 5 ರಾಷ್ಟ್ರ ಮೈತ್ರಿ, ಕ್ವಿಂಟಪಲ್ ಅಲೈನ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಈ ಮೈತ್ರಿ ಯಾವ ರಾಷ್ಟ್ರದಲ್ಲಿ ಕ್ರಾಂತಿ ಅಥವಾ ಉದ್ರೇಕ ಉಂಟಾದರೂ ಒಟ್ಟಾಗಿ ಹಣಿಯಬಲ್ಲ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಮಾಡಿಕೊಳ್ಳೋದ್ರೆ ಮೆಟರ್ನಿಕನ ವ್ಯವಸ್ಥೆ. ಇನ್ನು ಮೆಟರ್ನಿಕನ ವ್ಯವಸ್ಥೆ ಅಥವಾ ಅವನ ರಾಜನೀತಿ ತತ್ವಗಳನ್ನು ನೋಡ್ತಾ ಹೋಗೋಣ. ಸೊ ವಿಯೆನ್ನಾ ಕಾಂಗ್ರೆಸ್ ನಂತರ ಮೆಟರ್ನಿಕ್ ರೂಪಿಸಿದ ರಾಜ್ಯ ವ್ಯವಸ್ಥೆ ಮೆಟರ್ನಿಕ್ ಸಿಸ್ಟಮ್ ಅಥವಾ ಕಾನ್ಸರ್ವೇಟಿವ್ ಆರ್ಡರ್ ಅಂತಾನೆ ಪ್ರಸಿದ್ಧವಾಯಿತು. ಕಾನ್ಸರ್ವೇಟಿವ್ ಆರ್ಡರ್ ಅಂತಾನೆ ಪ್ರಸಿದ್ಧವಾಗುತ್ತೆ. ಮೆಟರ್ನಿಕ್ ಮೂಲಭೂತವಾಗಿ ಒಬ್ಬ ಕಟ್ಟ ಸಾಂಪ್ರದಾಯಿಕ ಅಥವಾ ರಾಜ್ಯ ವ್ಯವಸ್ಥೆಯ ಪರಚಿಂತಕ. ಅವನು ಪ್ರಜಾಪ್ರಭುತ್ವದ ವಿರೋಧಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವನು ರಾಜಪ್ರಭುತ್ವದ ಪರವಾಗಿ ನಿಲ್ತಾನೆ. ಅವನ ರಾಜನೀತಿ ತತ್ವಗಳು ಮೂಲಾಧಾರವಾಗಿ ಉಳಿದಿತ್ತು. ಮೊದಲನೆಯದಾಗಿ ರಾಜ ಅಧಿಕಾರ ದೈವ ಪ್ರದತ್ತ ಮತ್ತು ಪವಿತ್ರ ಅಂತ ಹೇಳ್ತಾನೆ ಅವನು. ಅಂದ್ರೆ ಜನಸಾಮಾನ್ಯ ಆಲಿವಿದ ಪಾಪುಲರ್ ಸಾವರ್ನಿಟಿ ಏನಿದೆ ನಮ್ಮ ಪರಿಕಲ್ಪನೆಗೆ ಮೆಟರ್ನಿಕ್ ಅಪಾಯಕಾರಿ ಮತ್ತು ಅಸ್ಥಿರಕಾರಿಯಾಗಿಯೇ ಉಳಿದಿದ್ದ. ಎರಡನೆಯದು ಮೆಟರ್ನಿಕ್ ರಾಷ್ಟ್ರೀಯತಾ ಚಳುವಳಿ ಮತ್ತು ಉದಾರವನ್ನು ಅತ್ಯಂತ ಅಪಾಯಕಾರಿ ಎಂದೇ ಭಾವಿಸ್ತಿದ್ದ. ಯಾಕಂದ್ರೆ ಅವನ ಪ್ರಕಾರ ರಾಷ್ಟ್ರೀಯ ಭಾವನೆ ಮತ್ತು ಜನರ ಸ್ವಾತಂತ್ರ್ಯದ ಬೇಡಿಕೆ ಅಂತಾರಾಷ್ಟ್ರೀಯ ಸ್ಥಿರತೆ ಮತ್ತು ಯುರೋಪ್ ಶಾಂತಿ ನಾಶ ಮಾಡಲು ಚಳುವಳಿ. ಮೆಟರ್ನಿಕ್ ತನ್ನ ಅನೇಕ ಬರಹ ಮತ್ತು ಭಾಷಣಗಳಲ್ಲಿ ಫ್ರೆಂಚ್ ಕ್ರಾಂತಿ ಯಾವ ರೀತಿ ಹಿಂಸೆ ಮತ್ತು ಅರಾಜಕತೆ ತಂದಿತ್ತು ಎಂದು ವಿವರಿಸಿದನು. ಯುರೋಪ್ ರಾಜ ಮನೆತನಗಳು ಇದರಿಂದ ಎಚ್ಚರಿಸಿಕೊಂಡು. ಮೂರನೇದಾಗಿ ಮೆಟರ್ನಿಕನ ಪ್ರಕಾರ ಯಾವ ರಾಷ್ಟ್ರದ ಆಂತರಿಕ ವ್ಯವಹಾರದಲ್ಲೂ ಬೇರೆ ರಾಷ್ಟ್ರ ಹಸ್ತಕ್ಷೇಪ ಮಾಡಬಾರದು. ಇದೇ ಇವನ ಮೂಲ ತತ್ವ. ಕ್ರಾಂತಿ ಉಂಟಾದ ಸಂದರ್ಭದಲ್ಲಿ ಮಾತ್ರ ಮಿತ್ರ ರಾಷ್ಟ್ರಗಳು ಒಟ್ಟಾರೆಯಾಗಿ ಹಸ್ತಕ್ಷೇಪ ಸರಿ ಎಂದು ಅವನು ಪ್ರತಿಪಾದಿಸ್ತಾನೆ ಹೊರತು ಈ ಎಲ್ಲಾ ತತ್ವಗಳು ಹಸ್ತಕ್ಷೇಪ ತತ್ವದ ಪ್ರಿನ್ಸಿಪಲ್ ಆಫ್ ಇಂಟರ್ವೆನ್ಷನ್ ಅಂತ ಕರೀತೀವಿ. ಇದರ ಒಂದು ಅಡಿಯಲ್ಲಿ ಬರ್ತಿತ್ತು. ಇದರ ಅನ್ವಯ 1821ರ ನೇಪಲ್ಸ್ ಮತ್ತು ಸ್ಪೇನ್ ಕ್ರಾಂತಿ ಅಡಗಿಸಲು ಸೈನ್ಯವನ್ನು ಕಳಿಸಲಾಯಿತು. ಇನ್ನು ಮೆಟರ್ನಿಕನ ವ್ಯವಸ್ಥೆಗಳು 3 ಅಂಗಗಳನ್ನು ಹೊಂದಿತ್ತು. ಒಂದಂದ್ರೆ ಹೋಲಿ ಅಲೈನ್ಸ್ ಅಂತ ಕರಿತೀವಿ, ಓಕೆನಾ, ಮತ್ತೆ ಟ್ರುಂಬೋ ಕಾಂಗ್ರೆಸ್ ಒಪ್ಪಂದ ಅಂತ ಕರಿತೀವಿ. ಸೊ ಇದೆಲ್ಲದೂ ಇದರಲ್ಲೇ ಬರುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಮೆಟರ್ನಿಕನ ಕುರಿತು ನಾವು ನೋಡ್ತಾ ಹೋದ್ರೆ ಕ್ರಾಂತಿ ಮತ್ತು ದಮನಕಾರಿ ಸೆನ್ಸಾರ್ಶಿಪ್ ನೀತಿ. ಸೊ ಯಾಕಂದ್ರೆ ನಾವು ಈ ಒಂದು ಕಾನ್ಸೆಪ್ಟ್ ಅನ್ನು ನಾವು ತಿಳ್ಕೊಳ್ಳೋಕ್ ಮೊದಲು ರಾಷ್ಟ್ರೀಯ ಚಳುವಳಿಗಳ ಮೇಲೆ ಮೆಟರ್ನಿಕನ ಪಾತ್ರವನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಓಕೆನಾ, ಯಾಕಂದ್ರೆ 1815ರ ನಂತರ ಯುರೋಪ್ ಉದ್ದಕ್ಕೂ ರಾಷ್ಟ್ರೀಯ ಚಳುವಳಿಗಳು ಮತ್ತು ಉದಾರ ಚಿಂತನೆಗಳು ಹರಡಿಕೊಳ್ಳುತ್ತೆ. ಮೆಟರ್ನಿಕ್ ತನ್ನ ಎಲ್ಲಾ ಚಳುವಳಿಯನ್ನು ಹತ್ತಿಕ್ಕಲು ತನ್ನ ಸಂಪೂರ್ಣ ಶಕ್ತಿ ಮತ್ತು ರಾಜ್ಯ ಕೌಶಲ್ಯವನ್ನು ಬಳಸ್ತಾನೆ. ಇಟಲಿ ಏಕೀಕರಣ ಚಳುವಳಿಯಲ್ಲಿ ಮೆಟರ್ನಿಕನಿಗೆ ಅತ್ಯಂತ ದೊಡ್ಡ ತಲೆನೋವಾಗಿ ಉಳಿಯುತ್ತೆ. ಇನ್ನು ಗ್ರೀಸ್ ಸ್ವಾತಂತ್ರ್ಯ ಆಗಿರ್ಬೋದು, 1821ರಿಂದ 29ರ ತನಕ ನಡೆದಿದೆ. ಇದನ್ನು ಮೆಟರ್ನಿಕ್ ಇನ್ನೊಂದು ಸಂಕಷ್ಟ ತಂದಿತ್ತು. ಆದರೆ ಮೆಟರ್ನಿಕ್ ಈ ಚಳುವಳಿ ಮಿತ್ರ ರಾಷ್ಟ್ರಗಳ ಒಕ್ಕೂಟಕ್ಕೆ ಬೆಂಬಲಿಸಬೇಕೆಂದು ಪ್ರತಿಪಾದಿಸ್ತಾನೆ. ಸೊ ಜರ್ಮನಿ ಏಕೀಕರಣ ಚಳುವಳಿ ಮೆಟರ್ನಿಗೆ ಅನ್ಯ ರೀತಿಯ ಸಮಸ್ಯೆಯಾಗಿ ತಂದಿತು. ಇನ್ನು ಬಿಕಾಸ್ ಜರ್ಮನ್ ರಾಷ್ಟ್ರಪ್ರೇಮಿಗಳು ಜರ್ಮನ್ ಭಾಷಿ ಜನರನ್ನು ಒಂದು ರಾಷ್ಟ್ರದಲ್ಲಿ ಒಟ್ಟುಗೂಡಿಸುವ ಬಯಸಿದ್ರು. ಆದರೆ ಮೆಟರ್ನಿಕ್ ಈ ಕಲ್ಪನೆ ಆಸ್ಟ್ರಿಯಾ ಹಿತಾಸಕ್ತಿಗೆ ಮಾರಕ ಎಂದು ತೀರ್ಮಾನಿಸಿ ವಿರೋಧಿಸ್ತಾನೆ. ಸೊ ಹೀಗೆ ಅನೇಕ ಸಂದರ್ಭಗಳಲ್ಲಿ ಇವನಿಗೆ ಅನೇಕ ಸವಾಲುಗಳು ಬಂದಿದೆ ಅಂತಾನೆ ನಾವು ನೋಡ್ಬೋದು. ಇನ್ನು ಮೆಟರ್ನಿಕನ ವ್ಯವಸ್ಥೆ ವೈಫಲ್ಯ 1848ರ ಕ್ರಾಂತಿ. ಯಾಕಂದ್ರೆ ಮೆಟರ್ನಿಕ್ ಎಷ್ಟೇ ಕಠಿಣ ಕ್ರಮ ತೆಗೆದುಕೊಂಡ್ರು 18ನೇ ಶತಮಾನದ ಕೊನೆ 19ನೇ ಶತಮಾನದ ಆರಂಭದಲ್ಲಿ ಯುರೋಪ್ ಸಾಮ್ರಾಜ್ಯದಲ್ಲಿ ಬೇರೂರಿದ ಉದಾರ ಮತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಗಳು ಇದಕ್ಕೆ ದಮನಕಾರಿ ನೀತಿನೇ ಅಂತಾನೆ ಹೇಳ್ಬೋದು. ಓಕೆನಾ, ಇನ್ನು ಎಲ್ಲ ಒಟ್ಟಾರೆಯಾಗಿ ಹೇಳ್ಬೋದಾದ್ರೆ ಇವನ ಒಂದು ಮೆಟರ್ನಿಕನ ನೀತಿ, ಓಕೆನಾ,
ಅವನ ಮೌಲ್ಯ ಮೆಟನಿಕನ ವ್ಯಕ್ತಿತ್ವ ಟೀಕೆ ಮೌಲ್ಯಮಾಪನಗಳು ನೋಡಿ, ಮೆಟನಿಕ್ ಒಬ್ಬ ಅಸಾಧಾರಣ ರಾಜ ಮುತ್ಸದಿ ಎಂಬ ಬಗ್ಗೆ ಯಾವುದೇ ಮಾತಿಲ್ಲ. ಆದ್ರೆ ಆ ರಾಜಕೌಶಲ್ಯ, ಭಾಷಾ ಪ್ರಾಬಲ್ಯ, ಮಾತುಕತೆ ಸಾಮರ್ಥ್ಯ ಮತ್ತು ಯುರೋಪ್ ರಾಜನೀತಿಯ ಬಗ್ಗೆ ಸೂಕ್ಷ್ಮ ಗ್ರಹಿಕೆ ಯಾರನ್ನೂ ಬೆರಗಾಗಿಸಿದ. ಅವನ ಶತ್ರುಗಳು ಕೂಡ ಅವನ ಚಾಣಾಕ್ಷ ಬುದ್ಧಿ ಮತ್ತು ನೈಪುಣ್ಯಕ್ಕೆ ಮೆಚ್ಚಿಕೊಂಡ್ರು. ನಿಜಕ್ಕೂ ಅವರ ಅಧಿಕಾರ ಚಲಾಯಿಸುವ ವಿಧಾನ ಮತ್ತು ಅಂತಾರಾಷ್ಟ್ರೀಯ ರಾಜನೀತಿ ರೂಪಿಸುವ ಸಾಮರ್ಥ್ಯ ಮಾದರಿಯಾಗಿ ಉಳಿದಿತ್ತು. ಅದೇ ಕಾರಣ ಅವರನ್ನು ಯುರೋಪ್ ರಾಜ್ಯದ ವಾಸ್ತುಶಿಲ್ಪ ಅಂತಾನೆ ಕರೀತಾರೆ. ಯಾರನ್ನ? ಮೆಟರ್ನಿಕನ. ನೋಡಿ, ಮೆಟರ್ನಿಕ್ ಒಂದು ಕಡೆ ಹೇಳ್ತಾನೆ, ನಾನು ಎಲ್ಲಾ ಕಾಲ ಸ್ಥಿರ ಶಿಲೆಯ ಮೇಲೆ ನಿಂತಿದ್ದೇನೆ, ಇತರರ ಕಾಲ ಕೆಳಗೆ ಮಣ್ಣು ಅಲ್ಲಾಡಿದೆ. ಮೆಟರ್ನಿಕ್ ಹೇಳಿದ ಮಾತು. ಅಂದ್ರೆ ಇತಿಹಾಸವು ಈ ಹೇಳಿಕೆಯನ್ನು ಸುಳ್ಳು ಮಾಡಕತ್ತೆ. ಯಾಕಂದ್ರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ರಾಷ್ಟ್ರೀಯ ಆಕಾಂಕ್ಷೆಗಳೆಂಬ ಶಕ್ತಿಗಳನ್ನು ಯಾವುದೇ ಸಾಂಪ್ರದಾಯಿಕ ವ್ಯವಸ್ಥೆಗೆ ಶಾಶ್ವತವಾಗಿ ಅಡಗಿಸಲು ಸಾಧ್ಯವಿಲ್ಲ ಎಂದು ಇತಿಹಾಸ ಹೇಳಿಕೊಳ್ಳುತ್ತೆ. ಅವರ ಸಾಧನೆಗೆ ಅಸಾಧಾರಣ, ಆದರೆ ಅವನ ಪತನ ಅನಿವಾರ್ಯವಾಗುತ್ತೆ. ಹುಟ್ಟು ಅಂತ ಒಂದಿದ್ರೆ ಸಾವು ಅಂತ ಖಂಡಿತ ಒಂದಿರ್ಲೇಬೇಕಾಗುತ್ತೆ ಅಲ್ವಾ? ಸೊ ಮೆಟರ್ನಿಕ್ ಅವನ ರಾಜನೀತಿಯ ಕೊಡುಗೆಗಳನ್ನು ನೋಡ್ತಾ ಹೋದ್ರೆ, ಮೊದಲನೆಯ ಕೊಡುಗೆ ನಾನು ಹೇಳ್ತೀನಿ, ಮೆಟರ್ನಿಕ್ ಶಕ್ತಿ ಸಮತೋಲನ ತತ್ವ ಆಧುನಿಕ ರಾಜನೀತಿ ಮತ್ತು ಮೂಲ ಸ್ತಂಭವಾಗಿ ಉಳಿದಿತ್ತು. ಎರಡನೇದಾಗಿ, ಮೆಟರ್ನಿಕ್ ರಚಿಸಿದ ಯುರೋಪ್ ಕಾನ್ಸರ್ಟ್ ಅಥವಾ ಮಹಾಶಕ್ತಿ ಸಭೆ ಆಧುನಿಕ ರಾಷ್ಟ್ರ ಸಂಘದ ಲೀಗ್ ಆಫ್ ನೇಷನ್ ಮತ್ತು ವಿಶ್ವಸಂಸ್ಥೆಯ ಮೂಲ ಸ್ಫೂರ್ತಿ ಎಂದು ಅನೇಕ ತಜ್ಞರು ಭಾವಿಸಿದ್ದಾರೆ. ಮೂರನೇದಾಗಿ, ಪ್ರಮುಖ ಕೊಡುಗೆ 1815ರಿಂದ 1848ರವರೆಗೆ ಯಾವ ದೊಡ್ಡ ಯುರೋಪ್ ಉಂಟಾಗಲಿಲ್ಲ ಎಂದು ಅಂಶ ಹೊರಬಂದು, ಅದೇ ಸಂದರ್ಭದಲ್ಲಿ ಮೆಟರ್ನಿಕ್ 33 ವರ್ಷ ಯುರೋಪಿನಲ್ಲಿ ಸಾಪೇಕ್ಷ ಕ್ರಾಂತಿ ಕಾಯ್ದೆ ಎಂಬ ಜಾರಿಗೆ ಸಾಪೇಕ್ಷ ಕ್ರಾಂತಿ ಶಾಂತಿ ಕಾಯ್ದ ಅಂತಾನೆ ಹೇಳ್ಬೋದು. ನೆಪೋಲಿಯನ್ ಯುದ್ಧದ ನಂತರ ಮತ್ತೆ ಇಂತಹ ದೊಡ್ಡ ಯುದ್ಧ ಇಲ್ಲದೆ ಇರಲು ಮೆಟರ್ನಿಕ್ ರಚಿಸಿದ ಮಹಾಶಕ್ತಿ ಒಕ್ಕೂಟವೇ ಕಾರಣ ಇತ್ತು. ತುಂಬಾ ಇತಿಹಾಸಕಾರರು ಮತ್ತು ರಾಜತಾಂತ್ರಿಕರು ಅಭಿಪ್ರಾಯ ಏನಂದ್ರೆ, ಈ ಮಹಾಶಕ್ತಿ ಏನಿದೆಯಲ್ಲ, ಮಹಾಶಕ್ತಿ ಒಕ್ಕೂಟ, ಇದನ್ನು ನೋಡಿನೇ ವಿಶ್ವಸಂಸ್ಥೆ ಆಗಿರ್ಬೋದು, ಲೀಗ್ ಆಫ್ ನೇಷನ್ ಆಗ್ಬೋದು ಜಾರಿಗೆ ಬಂತು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ 1815ರಿಂದ 1848ರವರೆಗಿನ ಯುರೋಪ್ ಇತಿಹಾಸ ಮೆಟರ್ನಿಕ್ ಅವರ ವೈಯಕ್ತಿಕ ಮತ್ತು ನೀತಿ ಇಲ್ಲದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯನೇ ಇಲ್ಲ. ಒಂದೆಡೆ ಅವರು ಯುರೋಪ್ ಕ್ರಾಂತಿ ಭೂತ ಮೆಟ್ಟಿ 3 ದಶಕ ಸ್ಥಿರತೆ ಕಾಪಾಡಿ ಆ ದೊಡ್ಡ ಯುದ್ಧಗಳನ್ನು ಉಂಟಾಗದಂತೆ ತಡೆದ ಒಬ್ಬ ರಾಜ ಮುತ್ಸದಿ ಅವನು. ಈ ಸಮಯ ಅವನ ದಮನಕಾರಿ ನೀತಿ ಸ್ವಾತಂತ್ರ್ಯ ಹೊಸಕಿ ಹಾಕಿ ಶಿಲ್ಪ ಮತ್ತು ಯುಗ ಹೊಸ ಸಾಮಾಜಿಕ ಸತ್ಯಗಳನ್ನು ಒಪ್ಪಿಕೊಳ್ಳಲು ನಿರಾಕರಿಸ್ತಾನೆ. ಹಠಮಾರಿತನ ಅವರ ವ್ಯವಸ್ಥೆ ಅಂತ್ಯವಾಗಲು ಅದು ಅನಿವಾರ್ಯವಾಗಿದೆ. ಮೆಟರ್ನಿಕ್ನ ರಾಜನೀತಿ ಮಾದರಿ ಎಂದರೆ, ಕಾಲ ಮತ್ತು ಸಮಾಜ ಬದಲಾಗುತ್ತದೆ, ಆದರೆ ಸಮಾಜ ಮತ್ತು ಅಧಿಕಾರಶಾಹಿ ಬದಲಾವಣೆ ಒಪ್ಪಲು ಮನಸ್ಸಿಲ್ಲ ಎಂಬ ಸ್ಥಿತಿ ಸೃಷ್ಟಿ ಮಾಡುತ್ತೆ. ಅಂತಿಮವಾಗಿ ಮೆಟರ್ನಿಕ್ ಅವರ ಕೊಡುಗೆ ಮತ್ತು ಮಿತಿ ಎರಡನ್ನೂ ಒಪ್ಪಿಕೊಂಡು ಅವರ ಪಾತ್ರ ಮೌಲ್ಯಮಾಪನ ಮಾಡಬೇಕು. ಯುರೋಪ್ ರಾಜ್ಯ ನಕ್ಷೆ ಬರೆದ ಶಾಂತಿ ಕಾಪಾಡಿದ ರಾಜನೀತಿ ಶ್ರೇಷ್ಠ ಪ್ರಮಾಣ ತೋರಿದ ಮೆಟರ್ನಿಕ್ ಅದೇ ಸಮಯ ಸ್ವಾತಂತ್ರ್ಯ ಮತ್ತು ರಾಷ್ಟ್ರೀಯ ಸ್ವಾಭಿಮಾನದ ನ್ಯಾಯ ಆಕಾಂಕ್ಷೆಗಳನ್ನು ಅಡಗಿಸಲು ಯತ್ನಿಸಿ ಕಡೆಗೆ ಸೋತೋಗ್ತಾನೆ. ಅವನ ಸಾಧನೆ ಅಸಾಧಾರಣ, ಅವನ ಪತನ ಅನಿವಾರ್ಯವಾಗಲೇಬೇಕಾಗಿತ್ತು. ಇದು ಆ ಕಾಲದ ಯುರೋಪ್ ಇತಿಹಾಸ ಮೆಟರ್ನಿಕ್ ಕೊಟ್ಟ ತೀರ್ಪು. ಸೊ ಇಷ್ಟು ಪಾಯಿಂಟ್ಗಳನ್ನ ನೀವು ಮೆಟರ್ನಿಕ್ಗೆ ಸಂಬಂಧಪಟ್ಟ ಬರೆದ್ರೆ ಯು ವಿಲ್ ಗೆಟ್ ಅಟ್ ಲೀಸ್ಟ್ ಒಂದು 15 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಈ ಕ್ವೆಶನ್ ಬಂದೇ ಬರುತ್ತೆ. ಧನ್ಯವಾದಗಳು.